ಪೆಟ್ರೋಲ್ ನೋ ಸ್ಟಾಕ್ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಕಡೆ ಈ ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ವದಂತಿ ನಂಬಿ ಬಂಕ್ಗೆ ಮುಗಿಬಿದ್ದ ಸವಾರರು. ಪೆಟ್ರೋಲು ಡೀಸೆಲು ನೋ ಸ್ಟಾಕ್ ಎಂಬ ವದಂತಿಯಿಂದ ಬೆಳಗಾವಿ ನಗರ ಹುಕ್ಕೇರಿಯಲ್ಲಿ ದಿಢೀರನೆ ನೂಕುನುಗ್ಗಲಲ್ಲಿ ಜನರು ಪೆಟ್ರೋಲು ಮತ್ತು ಡೀಸೆಲ್ ಅನ್ನು ತೆಗೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ. ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಪೆಟ್ರೋಲ್ ನೋ ಸ್ಟಾಕ್ ಅಲ್ಲೋಲ ಕಲ್ಲೋಲ ಆಗಿದೆ. ವದಂತಿಗಳನ್ನು ನಂಬಿಕೊಂಡು ಬಂಕ್ಗೆ ಮುಗಿ ಬೀಳ್ತಾ ಇದ್ದಾರೆ ಸವಾರರೆಲ್ಲ. ಪೆಟ್ರೋಲು ಮತ್ತು ಡೀಸೆಲ್ ನೋ ಸ್ಟಾಕ್ ಎಂಬ ವದಂತಿಗಳನ್ನು ಇಟ್ಕೊಂಡು ಅವುಗಳನ್ನೆಲ್ಲ ನಂಬಿಕೊಂಡು ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ನೋ ಸ್ಟಾಕ್ ಎಂಬ ವದಂತಿಗೆ ಈಗ ಮುಖ್ಯವಾಗಿ ಬೆಳಗಾವಿ ನಗರ ಹುಕ್ಕೇರಿಯಲ್ಲಿ ನೂಕುನುಗ್ಗಲು ಕಂಡು ಬರ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಬಂಕ್ಗೆ ಬಂದಿರುವಂತಹ ಜನರು ಮಧ್ಯರಾತ್ರಿಯಿಂದಲೇ ಬಂಕ್ಗೆ ಬಂದು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ವಾಹನ ಸವಾರರು ನೂಕುನುಗ್ಗಲಲ್ಲಿ ಸಾಕಷ್ಟು ರೀತಿಯಲ್ಲಿ ಬರ್ತಾ ಇದ್ದಾರೆ. 4 ದಿನ ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ರೀತಿಯಲ್ಲಿ ಅವರೇ ವದಂತಿಗಳನ್ನು ನಂಬಿಕೊಂಡಿದ್ದಾರೆ. ಬಾಟಲ್ ಕ್ಯಾನ್ ತಂದು ಕ್ಯೂ ನಿಂತ್ಕೊಂಡು ಪೆಟ್ರೋಲು ಡೀಸೆಲ್ ತಗೊಂಡು ಹೋಗ್ತಾ ಇದ್ದಾರೆ. ಸವಾರರ ನಿಯಂತ್ರಿಸೋದಕ್ಕೋಸ್ಕರ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. 4 ದಿನ ಪೆಟ್ರೋಲ್ ಸಿಗಲ್ಲ ಎಂಬ ವದಂತಿ ಬೆನ್ನಲ್ಲೇ ಬಾಟಲು ಕ್ಯಾನು ಎಲ್ಲ ತೆಗೆದುಕೊಂಡು ಬಂದು ಕ್ಯೂ ನಿಂತ್ಕೊಂಡಿದ್ದಾರೆ. ಇಲ್ಲಿ ಸವಾರರು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಾಟಲ್ಗಳನ್ನು ಕ್ಯಾನ್ಗಳನ್ನು ಎಲ್ಲ ಕೂಡ ತರ್ತಾ ಇದ್ದಾರೆ. ಅಲ್ಲಿರುವಂತಹ ಸವಾರರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಬೆಳಗಾವಿ ನಗರ ಹುಕ್ಕೇರಿಯಲ್ಲಿ ಈ ರೀತಿಯಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪೆಟ್ರೋಲು ಮತ್ತು ಡೀಸೆಲು ಇನ್ನು ಮುಂದೆ ಸಿಗೋದಿಲ್ಲ, ಇನ್ನು ಮುಂದೆ ನೋ ಸ್ಟಾಕ್ ಅನ್ನುವಂತಹ ವದಂತಿಗಳು ಅವುಗಳನ್ನೆಲ್ಲ ನಂಬಿಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಪೆಟ್ರೋಲ್ ಮತ್ತು ಡೀಸೆಲ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಫುಲ್ ಟ್ಯಾಂಕ್ ಗಾಡಿಯ ಪೆಟ್ರೋಲ್ ಹಾಕಿಸ್ಕೊಂಡು ಅದು ಸಾಲದು ಅಂಥೇಳಿ ಕ್ಯಾನ್ಗಳಲ್ಲಿ ಬಾಟಲ್ಗಳಲ್ಲಿ ಎಲ್ಲ ಪೆಟ್ರೋಲು ಡೀಸೆಲ್ನ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರುವಂತಹ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಆರ್ಮೋ ಜಲಸಂಧಿ ಆಗಿರ್ಬೋದು, ಇನ್ನೊಂದು ವಾರ್ನ ವಿಷಯ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ಸದ್ಯದ ಮಟ್ಟಿಗೆ ರಾಜ್ಯದಾದ್ಯಂತ ದೇಶದಾದ್ಯಂತ ಒಂದು ತಕ್ಕಮಟ್ಟದ ರೀತಿಯಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ ಸುಧಾರಣೆಗೆ ಬಂದಿತ್ತು. ಆದರೆ ಈಗ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಆ ಒಂದು ಆತಂಕದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಹುಕ್ಕೇರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮುಂದಿನ 4 ದಿನಗಳ ಕಾಲ ಸಿಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ವದಂತಿಗಳನ್ನು ನಂಬಿಕೊಂಡು ಅಲ್ಲಿರುವಂತಹ ಬಂಕ್ಗೆ ಮುಗಿ ಬೀಳ್ತಾ ಇದ್ದಾರೆ ಸವಾರರೆಲ್ಲ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಕೂಡಿದ್ದಾರೆ, ಸವಾರರು ಕೂಡಿದ್ದಾರೆ. ಪೊಲೀಸರು ಕೂಡ ಆ ಒಂದು ಸವಾರರನ್ನು ನಿಯಂತ್ರಿಸ್ತಾ ಇದ್ದಾರೆ. ಕೇವಲ ಗಾಡಿಗಳಿಗೆ, ಬೈಕ್ಗಳಿಗೆ, ವಾಹನಗಳಿಗೆ ಮಾತ್ರ ಪೆಟ್ರೋಲ್ ಹಾಕಿಸ್ತಾ ಇಲ್ಲ, ಕ್ಯಾನು ಮತ್ತು ಬಾಟಲ್ಗಳನ್ನ ತೆಗೆದುಕೊಂಡು ಬಂದು ಅವುಗಳನ್ನು ಕೂಡ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರದು ಒಂದು 25-30 ಕಾರ್ಗಳು, ಒಂದು 100-200 ಟೂ ವೀಲರ್ಸ್ ಎಲ್ಲ ಇತ್ತು. ಸೊ ಯಾಕಪ್ಪ ಅಂತ ಹೇಳಿ ಮೆಸೇಜ್ ನೋಡಿದ್ರೆ ಆಲ್ರೆಡಿ ಮೆಸೇಜ್ ಫಾರ್ವರ್ಡ್ ಆಗಿದೆ. ನಮ್ 5 to 6 days ಪೆಟ್ರೋಲ್ ಬಂಕ್ ಎಲ್ಲ ಬಂದಾಗೋ ಚಾನ್ಸಸ್ ಉಂಟು ಅಂತ ಹೇಳಿ. ಸೊ ಅದಕ್ಕೆ ರಿಸ್ಕ್ ಬೇಡ ಅಂತ ಹೇಳಿ ಗಾಡಿ ಫುಲ್ ಮಾಡ್ಕೊಂಡು ಅದೇ ಸರ್. ಇವಾಗ ಪಾಪ ಇವಾಗ ಅವರು ಅಂದ್ರು ಮೇಡಮ್ ನಾಳೆ ಸಿಗ್ತದಂತ. ಬಟ್ ನಡಕ್ ಹೋಗ್ಲಿಕ್ಕಾದ್ರೂ ನಮ್ ಗಾಡಿ ಬೇಕಲ್ಲ. ನಾನ್ 9:20 ಬಂದ್ ಇಲ್ಲಿ ಸಿಕ್ಕಾಕೊಂಡಿದ್ಬಿಟ್ಟಿನಿ. ಇತ್ತು ಒಳಗೇನೂ ಅಲ್ಲ ಹೊರಗೇನೂ ಅಲ್ಲ, ಬಿಸಿ ತುಪ್ಪ ಟೈಪ್, ನುಂಗ್ಲಿಕ್ಕೂ ಇಲ್ಲ ಉಗ್ಲಿಕ್ಕೂ ಇಲ್ಲ. ಏನ್ ಮಾಡುದು, ಮಗನ್ ಕರ್ಸಿ ಕಾರ್ನಾಗೂ ಪೆಟ್ರೋಲ್ ಹಾಕಿ ಕಳ್ಸಿದ್ದೆ. ಅಟ್ಲೀಸ್ಟ್ ಒಂದ್ 10,000 ಗಾಡಿ ನಡೀಲಿ ಅಂತ ಹೇಳಿ ಅಷ್ಟೇ. ವದಂತಿ ಅಂದ್ರೆ ಮೆಸೇಜ್ ಬಂದಿದೆ ವಾಟ್ಸ್ಆಪ್ ಅಲ್ಲಿ, ದೆನ್ ಮೈಟ್ ಬಿ ಹಿಂಗ ಪೆಟ್ರೋಲ್ ಶಾರ್ಟೇಜ್ ಫಾರ್ ಅನದರ್ 1 week to 10 days. ಬಿಕಾಸ್ ಆಫ್ ಎಲ್ಲರಿಗೂ ಗೊತ್ತು ವಾರ್ ಯಾವ ತರ ನಡೀತಾ ಉಂಟು, ಏನಾಗ್ತಾ ಉಂಟಂತ. ಮೊನ್ನೆನೋ ರೂಮರ್ ಬಂತು 18 lakhs ಮೆಗಾ ಟನ್ಸ್ ಏನೋ ಪೆಟ್ರೋಲ್ ಅಲ್ಲಿ ಬ್ಲಾಸ್ಟ್ ಆಯ್ತು ಅಂತ ಹೇಳಿ. ಸೊ ಅದ್ ಕೇಳಿದ್ಮೇಲೆ ಇನ್ನ ಕರೆ ಇರ್ಬೋದೇನೋ ಅಂತ ಹೇಳಿ ಫುಲ್ ಯಾವ್ದೇ ಇರ್ಲಿ ಸರ್, ಯಾರಿಗ್ ಗೊತ್ತು. ಅಲ್ಲಿಂದ ಎಲ್ಲ ಸೇಮ್ ಇರ್ತಾವಲ್ಲ, ನಮ್ ಸೇಫ್ ನಾವ್ ಇಟ್ಕೊಂಡ್ಬಿಡೋದು. ಏನು ಪೆಟ್ರೋಲ್ ಶಾರ್ಟೇಜ್ ಐತಂತ ಜನ ತಿಳ್ಕೊಂಡ್ರಿ. ಆದ್ರೆ ನಮ್ಮಲ್ಲಿ ಏನು ಶಾರ್ಟೇಜ್ ಇಲ್ಲ, ಫುಲ್ ಸ್ಟಾಕ್ ಐತಿ. ಪಬ್ಲಿಕ್ ಹೇಳಿದ್ರು ಕೇಳ್ತಾ ಇಲ್ಲ. ನಾವಾದ್ರೆ ಬಾಳ 320 ರೂಪಾಯಿ ತಗೊಂಡ್ರ ಬೆಳಗ್ಗೆ ನಿನ್ನೆಯಿಂದನೇ ಚಾಲು ಆಗೈತ್ರಿ. ಸೋಷಿಯಲ್ ಮೀಡಿಯಾದಾಗ ವೈರಲ್ ಮಾಡಿದಾರೆ. ಆಮೇಲೆ ಪೆಟ್ರೋಲ್ ಬಂದ್ ಆಗೋದೈತಿ, ಪೆಟ್ರೋಲ್ ಬರುವಾಗ ಸ್ಟಾಕ್ ಅಂತೇಳಿ ಎಲ್ಲ ರಾತ್ರೋರಾತ್ ಎಲ್ಲ ಪೆಟ್ರೋಲ್ ಪಂಪ್ ಬಂದ್ ಆದ್ರೂ ಮಂದಿ ಎಲ್ಲ ಗರ್ದಿ, ಪೆಟ್ರೋಲ್ ಪಂಪ್ ಬಂದ್ ಆದ್ರೂ ಮಂದಿ ಎಲ್ಲ ಗರ್ದಿ ಮಾಡಿದಾರೆ ನೋಡಿ ಪೆಟ್ರೋಲ್ ಹಾಕೋ. ಪೆಟ್ರೋಲ್ ಪಂಪ್ ಅವ್ರು ಪೆಟ್ರೋಲ್ ಕೊಡವಾರಾಗ್ಯಾರ.
ಇಲ್ಲ ಬಂದಾಗೈತಿ ನಾಳೆ ಬರ್ರಿ ಸ್ಟಾಕ್ ಇನ್ನ ಐತಿ ಇನ್ನ ಮುಗಿದೈತಿ ಏನ್ ಅನ್ನಕತ್ತಾರ ಅವ್ರು. ಏನ್ ನ್ಯೂಸ್ದಾಗ ಬಂದಿರ್ಬೇಕ ಸೋಶಿಯಲ್ ಮೀಡಿಯಾದಾಗ ಯಾರು ಹಾಕಿರ್ಬೇಕ ಪೆಟ್ರೋಲ್ ಶಾರ್ಟೇಜ್ ಆಗೈತಿ ವಾರ್ ಚಲೋ ಅದ ಎಲ್ಲಾ ಕಡೆ ಅಂತ ಹೇಳಿ ಅದಕ್ಕೆ ಎಲ್ಲಾ ಪೆಟ್ರೋಲ್ ಸ್ಟಾಕ್ ಮಾಡ್ಕೊಂಡು ಅಂತ ಹಾಕುವ ಬರಕತ್ತಾರ. ನಾವು ಪೆಟ್ರೋಲ್ ಹಾಕುವಾಗ ಬಂದೇವ್ರಿ ಸಿಗತ್ಲ ಪೆಟ್ರೋಲ್ ನನಗೂ ಇಲ್ಲ ಅನ್ನಕತ್ತಾರ ಬಂದಾಗೈತೆ ಅನ್ನೋದು. ಎಲ್ಲಾ ಪೆಟ್ರೋಲ್ ಬಂದಾಗ ಹಿಂಗ ಮಾಡತ್ತಾರ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.